ಏ ಹಾಯ್, ನಾನು ನಿಮ್ಮ KA53 ವಿಹಾರಿ. ಇವತ್ತು ನಾನು ನನ್ನ ಗಾಡಿ ಮಾಡಿಫಿಕೇಶನ್ಗೆ ಹೋಗ್ತಾ ಇದ್ದೀನಿ. ಎಲ್ಲಿ ಅಂದರೆ JC ರೋಡ್ಗೆ. ಅಲ್ಲಿ ಹೋಗಿ ನೋಡೋಣ ಏನೇನು ಮಾಡಬಹುದು ಅಂತ. ಲಾಸ್ಟ್ ಟೈಮ್ ಅಂತೂ ನಾನು ಓಲ್ಡ್ ಬೈಕ್ಗೆ ತುಂಬ ಮಾಡಿಫಿಕೇಶನ್ ಮಾಡಿಸಿದ್ದೆ. ಬಟ್ ಈ ಸತಿ ಸ್ವಲ್ಪ ಕಮ್ಮಿ ಮಾಡ್ತೀನಿ, ನೋಡೋಣ ಅಲ್ಲೋದ್ಮೇಲೆ. ಬನ್ನಿ. ಮಾಡಿಫಿಕೇಶನ್ ಮಾಡೋದಕ್ಕೆ ಬಂದಿದ್ದೀನಿ. ಅರ್ಜುನ್ ಆಟೋ ಸೆಂಟರ್ಸ್ ಅಂತ, ಅವ್ರ ಹತ್ರ ನಾನು ಯಾವಾಗಲೂ ಲಾಸ್ಟ್ ಟೈಮ್ ತೊಗೊಂಡಿದ್ದ ಬೈಕ್ ಕೂಡ ನಾನು ಅವ್ರ ಹತ್ರನೇ ಮಾಡಿಸಿದ್ದು. ಆ್ಯಂಡ್ ಇಷ್ಟು ಐಟಮ್ಸ್ ನಾನು ತೊಗೊಂಡಿದ್ದೀನಿ. ಇದು ಟೇಲ್ ಟೈಡಿ, ರೇಡಿಯೇಟರ್ ಗಾರ್ಡ್, ಮತ್ತು ಇದು ಸೇಫ್ಟಿಗೆ ಅಂತ ಸೈಡಲ್ಲಿ, ಮತ್ತು 2 ಸ್ಟಿಕ್ಕರ್ಸ್. ಮಿರರ್ ಮಾತ್ರ ಒಂದು ಸಿಕ್ಕಿಲ್ಲ, ಎಲ್ಲ ಸಿಕ್ಕಿದೆ. ಮಿರರ್ ಈ ಥರ ಇದೆ. ಮಿರರ್ ಒಂದು ಸಿಕ್ಕಿದ್ರೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗ್ತದೆ. ಈ ಥರ ಮಿರರ್ ಇದೆ. ಮಿರರಲ್ಲಿ ನಾನಿದ್ದೀನಿ. ಆ್ಯಂಡ್ ಇದು ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಸೌಂಡ್ ಯಾವ ಥರ ಬರುತ್ತೆ ಅದ್ರ ಮೇಲೆ ಡಿಪೆಂಡ್. ಆಮೇಲೆ ತೊಗೊತೀನಿ. ಇದನ್ನು ಕನ್ಫರ್ಮ್ ಇಲ್ಲ, ನೋಡೋಣ. ಇದು ಸ್ಲೈಡರ್ಸ್ ನಾನು ಸೇಫ್ಟಿಗೆ. ಆವಾಗ ಕಾಲು ಹಂಚಲ್ಲ ಅಂದಾಗ ಬಿದ್ದೋಗ್ತೀನಲ್ಲ, ಆವಾಗ ಗಾಡಿ ಕ್ರ್ಯಾಚ್ ಆಗಬಾರ್ದು ಅಂತ ಅಷ್ಟೇ. ಇದು ಬಂದು ಗೇರ್ ನೋಬ್, ಶೂ ಎಲ್ಲ ಗಲೀಜ್ ಆಗಬಾರ್ದು ಅಂತ ಅಷ್ಟೇ. 2 ಸ್ಟಿಕ್ಕರ್ಸ್ ಅಷ್ಟೇ ಸಿಕ್ಕಿದ್ದು, ಇನ್ನೂ ಸಿಗಬೇಕಿತ್ತು, ಸಿಗಲಿಲ್ಲ. ಇದು ಸೈಲೆನ್ಸರ್. ಇದಕ್ಕೆ ಬೆಂಡ್ ಪೈಪ್ ತೊಗೊಂಬರಕ್ಕೆ ಹೋಗಿದ್ದಾರೆ. ಇದರಲ್ಲಿ ಸೌಂಡ್ ಯಾವ ಥರ ಬರುತ್ತೆ ಅದನ್ನು ನೋಡಿಬಿಟ್ಟು ಡಿಸೈಡ್ ಮಾಡಿ ಫಿಕ್ಸ್ ಮಾಡಿ ನಾನು ಗಾಡಿಗೆ ಹಾಕ್ಸ್ತೀನಿ. ಓಕೆ, ಇಲ್ಲಿವರೆಗೂ ಇಷ್ಟ ಆಗಿದೆ. ಮೆಕ್ಯಾನಿಕ್ ಬಂದು ಎಲ್ಲ ಫಿಕ್ಸ್ ಮಾಡಲಿ, ಆಮೇಲೆ ನೋಡೋಣ ಹೆಂಗಿರುತ್ತೆ ಅಂತ. ಹಾಯ್, ವೆಲ್ಕಮ್ ಟು ಮೈ ಬ್ಲಾಗ್. ಆ್ಯಕ್ಚುಲಿ ಈ ಬ್ಲಾಗ್ನ ನಾನು ಅಲ್ಲೇ ಮಾಡೋಣ ಅಂದ್ಕೊಂಡೆ, ಮಾಡಿಫಿಕೇಷನ್ ಜಾಗದಲ್ಲಿ. ಬಟ್ ಅಲ್ಲಿ ಹೆವಿ ಟ್ರಾಫಿಕ್ಕು, ಫುಲ್ ಸೌಂಡು, ಮತ್ತು ಆ ಮಾಡಿಫಿಕೇಷನ್ ಮಾಡೋ ಅಂಗಡಿಯಲ್ಲಿ ಜನ ಅಂದರೆ ಜನ ಗುರು, ಫುಲ್ಲು ಜನ. ಸೊ ಅದಕ್ಕೋಸ್ಕರ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮಾಡೋಣ ಅಂತ ಬಂದೆ. ಬಟ್ ಫ್ರೆಶ್ ಅಪ್ ಆಗಲಿಲ್ಲ, ವಿಡಿಯೋ ಮಾಡಿ ಆಮೇಲೆ ಮನೆಗೆ ಹೋಗೋಣ ಅಂತ. ಸೊ ನಾನೀಗ ಏನೇನು ಮಾಡಿಸಿದ್ದೀನಿ ಗಾಡಿಗೆ ಅಂತ ನಾನು ತೋರಿಸ್ತೀನಿ. ಆ್ಯಂಡ್ ಇದು ನನ್ನ ಬೈಕ್ ಮಾಡಿಫಿಕೇಷನ್. ಜಾಸ್ತಿ ಏನು ಮಾಡಿಸಿಲ್ಲ, ಲಾಸ್ಟ್ ಟೈಮ್ಗಿಂತ ತುಂಬ ಕಮ್ಮಿ ಮಾಡಿಸಿದ್ದೀನಿ. ನಾನು ಏನೇನು ಮಾಡಿಸಿದ್ದೀನಿ ಅಂದರೆ ರೇಡಿಯೇಟರ್ ಗಾರ್ಡ್ ಏನಕ್ಕಂದರೆ ಲೈಕ್ ಎಲ್ಲಾದರೂ ಟ್ರಾವೆಲಿಂಗ್ ಹೋದರೆ ಹೆವಿ ಧೂಳಾಗಿರ್ಬೋದು, ಮತ್ತು ಧೂಳಂತಲ್ಲ, ಮಸ್ಕಿಟೋಸ್, ಅದು ಏನಾದರೂ ಇನ್ಸೆಕ್ಟ್ಸ್ ಆ ಥರ ಎಲ್ಲ ಹೋದರೆ ತುಂಬ ಡ್ಯಾಮೇಜ್ ಆಗುತ್ತೆ ಅಂತ ಅದೊಂದು ಮಾಡಿಸಿದ್ದೀನಿ. ಮತ್ತು ಇದು ಸ್ಲೈಡರ್ಸ್ ಏನಕ್ಕಪ್ಪ ಅಂದರೆ ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತಿರುತ್ತೆ, ನನ್ನ ಕುಳ್ಳಿ ಅಂತ ಚುಡಾಯಿಸ್ತಾರೆ. ನಂಗೆ ಸಮ್ಟೈಮ್ಸ್ ಬೈಕ್ ಹ್ಯಾಂಡಲ್ ಮಾಡೋಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರ ನಾನು ಸೇಫ್ಟಿಗೆ ಅಂತ ಇದು ಹಾಕ್ಸಿದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ನಾನು ಈ ಬ್ಯಾಕ್ ಸೈಡ್ ಕಂಪ್ನಿಯಿಂದ ಕೊಡ್ತಾರಲ್ವ ಟೇಲಿ ಟ್ಯಾಡಿ, ಆ ಒಂದು ಇದನ್ನು ಕಂಪ್ನಿ ಅವ್ರನ್ನ ನಾನು ರಿಮೂವ್ ಮಾಡಿಸಿದ್ದೀನಿ. ನನಗೆ ಅದು ಆ್ಯಕ್ಚುಲಿ ನಂಗೆ ಇಷ್ಟನೇ ಆಗೋದಿಲ್ಲ, ಅದು ನನಗೆ ತುಂಬ ಇಷ್ಟ. ಸೊ ಅದಕ್ಕೆ ಈ ಥರ ರಿಮೂವ್ ಮಾಡಿ ಈ ಥರ ಲುಕ್ ಕೊಟ್ಟು ಇಲ್ಲೇ ಇಂಡಿಕೇಟರ್ಸ್ ಎಲ್ಲ ಹಾಕಿದ್ದೀನಿ. ಆ್ಯಂಡ್ ನಂಬರ್ ಪ್ಲೇಟ್ ಬಂದಮೇಲೆ ನಂಬರ್ ಪ್ಲೇಟ್ ಹಾಕ್ಸ್ತೀನಿ. ಆ್ಯಂಡ್ ಈ ಎಲ್ಲ ಇನ್ನೊಂದು ನಂಗೆ ತುಂಬ ಫೇವ್ರೇಟ್ ಅಂದರೆ ಈ ಬಾರ್ ಆ್ಯಂಡ್ ಮಿರರ್ಸ್. ಇದು ಒಂದು ನನಗೆ ಸಿಗಲಿಲ್ಲ, ಅಲ್ಲಿ ಎಷ್ಟು ಅಂಗಡಿ ಹುಡುಕಿದ್ರು. ನೆಕ್ಸ್ಟ್ ಟೈಮ್ ನಾನು ಮಿಸ್ಸೇ ಮಾಡಲ್ಲ, ಆನ್ಲೈನಲ್ಲಾದರೂ ಆರ್ಡರ್ ಮಾಡಿ ನಾನು ಈ ಬಾರ್ ಆ್ಯಂಡ್ ಮಿರರ್ಸ್ನ ತೊಗೊಂಬಂದು ಹಾಕ್ತೀನಿ. ಎಲ್ಲದಕ್ಕಿಂತ ಸೈಕ್ ಅಂದರೆ ಇದು ಆ್ಯಕ್ಚುಲಿ ಚೆನ್ನಾಗಿರೋ ಸೈಲೆನ್ಸರ್ ವಿತ್ ಬೆಂಡ್ ಪೈಪ್. ಒಬ್ಬಣ್ಣ ಬಂದ ಎಂಟಿ ಹಾಕ್ಕೊಂಡು, ಆ ಬಣ್ಣ ನೋಡ್ಬಿಟ್ಟು ನನಗೆ ಲೈಕ್ ಫುಲ್ಲು ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಾನು ಕೂಡ ಈ ಸೈಲೆನ್ಸರ್ ಮತ್ತು ಬೆಂಡ್ ಪೈಪ್ನ ತೊಗೊಂಡು ಅಲ್ಲೇ ಹಾಕ್ಸ್ಬಿಟ್ಟಿದ್ದೀನಿ. ಆ್ಯಂಡ್ ಅದರ ಸೌಂಡು ಕೇಳಿಸ್ತೀನಿ, ಬನ್ನಿ. ಡಿಡಿ ಡಿಡಿ. ಆ್ಯಕ್ಚುಲಿ ಇದು ನಾರ್ಮಲ್ ಸ್ಟಾರ್ಟಲ್ಲಿ ಇಷ್ಟೇ ಸೌಂಡು. ಲೈಕ್ ಹೆವಿ ಸೌಂಡ್ ಇದೆ, ಇಲ್ಲೆಲ್ಲ ಬೇಡ, ಜನ ಆಮೇಲೆ ಮಕ್ಕುಗ್ಬಿಡ್ತಾರೆ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ಟೆ, ಅದಕ್ಕೆ ಬೇಡ, ಇಲ್ಲಿಗೆ ಲಾಸ್ಟ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ದ ಫೈನಲ್ ಲುಕ್ ಆಫ್ ಮೈ ಬೈಕ್. ಇನ್ನೂ ಇದೆ, ಸ್ಟಿಕ್ಕರಿಂಗ್ ಎಲ್ಲ ಮಾಡಬೇಕು.
ಸದ್ಯಕ್ಕೆ ಇಷ್ಟು ಮಾಡಿಸಿದ್ದೀನಿ. ಇದು ನನ್ನ ಫೈನಲ್ ಲುಕ್ ನನ್ನ ಬೈಕ್. ನಂಬರ್ ಪ್ಲೇಟ್ ಬಂದರೆ ಬೈಕ್ ಫುಲ್ಲು ಕಂಪ್ಲೀಟ್ ಆಗುತ್ತೆ. ಅದ್ರ ಮೇಲೆ ಇನ್ನೂ ಮಿಕ್ಕಿದ್ದು ನೋಡ್ಕೊಳೋಣ. ಲಾಂಗ್ ವಿಡಿಯೋಸ್ ಕೂಡ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ, ಟ್ರೈ ಮಾಡ್ತೀನಿ ಆದಷ್ಟು ಜಾಸ್ತಿ ಬ್ಲಾಗ್ಸ್ ಮಾಡೋದು. ಇವಾಗಿಂದ ನಾನು ಲಾಂಗ್ ವಿಡಿಯೋಸ್ ಮಾಡ್ತೀನಿ. ನೀವು ಕೂಡ ಸಪೋರ್ಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಹೇಳ್ತೀರ ನೀನು ಏನೂ ಮಾಡಲ್ಲಕ್ಕ, ಹೆಂಗೆ ಸಪೋರ್ಟ್ ಮಾಡೋದು ಅಂತ. ಇನ್ಮೇಲೆ ಟ್ರೈ ಮಾಡ್ತೀನಿ ಎಲ್ಲನೂ ಮಾಡೋದಕ್ಕೆ. ಸಪೋರ್ಟ್ ಮಾಡಿ. ಓಕೆ, ಬಾಯ್ ಬಾಯ್.